ಪ್ಲಸ್ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವ ವರ್ಗ ಸಮೀಕರಣ 2x² ಪ್ಲಸ್ ಎಕ್ಸ್ ಮೈನಸ್ 6 ಈಸ್ ಈಕ್ವಲ್ ಟು 0. ಸೊ ಇದನ್ನ ಮಧ್ಯದ ಪದ ಒಡೆಯುವ ಮೂಲಕ ನಾವು ಈ ವರ್ಗ ಸಮೀಕರಣದ ಮೂಲವನ್ನ ಕಂಡುಹಿಡಿಯೋಣ ಮಕ್ಕಳೇ. ಸೊ ಇಲ್ಲಿ ಮೊದಲನೇ ಪದ ಗುಣಿಸು ಕೊನೆಯ ಪದ, ಸೊ ಇವುಗಳ ಸಹಗುಣಕಗಳು. ಸೊ 6 ಗುಣಿಸು 2, 6 2 12. ಸೊ ಈ ಒಂದು ಸಂಖ್ಯೆಯನ್ನ ಹೊಡಿಬೇಕು. ಅದು ಹೇಗಿರ್ಬೇಕು, ಎರಡು ಸಂಖ್ಯೆಗಳು ಆ ಸಂಖ್ಯೆಗಳನ್ನ ಗುಣಿಸಿದಾಗ 12 ಸಿಗ್ತಾ ಇರಬೇಕು. ಅದೇ ಸಂಖ್ಯೆಯನ್ನ ಕೂಡಿ ಅಥವಾ ಕಳೆದಾಗ ನಮಗೆ ಮಧ್ಯದ ಪದ ದೊರಕಬೇಕು ಮಕ್ಕಳೇ. ಆ ರೀತಿಯಲ್ಲಿ ನಾವು ಈ ಒಂದು ಸಂಖ್ಯೆಯನ್ನ ಹೊಡ್ಕೊಳ್ಬೇಕು. ಸೊ ನೋಡಿ, 4 3 12, 4 ಮೈನಸ್ 3 ಏನಾಗುತ್ತೆ, 1x ಬರುತ್ತೆ. ಸೊ ಹಾಗಾಗಿ ಇಲ್ಲಿ 2x² ಪ್ಲಸ್ 4x ಮೈನಸ್ 3x ಮೈನಸ್ 6 ಈಸ್ ಈಕ್ವಲ್ ಟು 0. ಸೊ ಈ ಎರಡು ಪದದಲ್ಲಿರುವ ಸಾಮಾನ್ಯ ಪದ 2x. ಸೊ ಬ್ರಾಕೆಟ್ ಅಲ್ಲಿ x ಅಧಿಕ್ 2. ಸೊ ಮೈನಸ್ 3 x ಅಧಿಕ್ 2. ಸೊ ನೋಡಿ, ಪ್ಲಸ್ ಮೈನಸ್ ಮೈನಸ್ 3x ಪ್ಲಸ್ ಮೈನಸ್ ಮೈನಸ್ 6x ಈಸ್ ಈಕ್ವಲ್ ಟು 0. ಸೊ ಈ ಎರಡು ಪದದಲ್ಲಿರುವ ಸಾಮಾನ್ಯ ಪದ x ಪ್ಲಸ್ 2. ಸೊ ಬ್ರಾಕೆಟ್ ಅಲ್ಲಿ 2x ಮೈನಸ್ 3 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಈಕ್ವಲ್ ಟು 0 ಮಾಡಿದಾಗ x ಪ್ಲಸ್ 2 ಈಸ್ ಈಕ್ವಲ್ ಟು 0 ಅಥವಾ 2x ಮೈನಸ್ 3 ಈಸ್ ಈಕ್ವಲ್ ಟು 0. ಸೊ x ಈಸ್ ಈಕ್ವಲ್ ಟು ಮೈನಸ್ 2 ಅಥವಾ x ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2. ಸೊ ಹಾಗಾದ್ರೆ ಇಲ್ಲಿ ಈ ವರ್ಗ ಸಮೀಕರಣದ ಮೂಲಗಳು x ಈಸ್ ಈಕ್ವಲ್ ಟು ಮೈನಸ್ 2. ಸೊ x ಈಸ್ ಈಕ್ವಲ್ ಟು 3/2 ಆಗಿದೆ. ಥ್ಯಾಂಕ್ ಯು.